ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಒಂದು ದುರಂತ ಸಂಭವಿಸಿದೆ. ಇದರಲ್ಲಿ ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ನಲ್ಲಿ ಆಗಿರುವಂತಹ ಒಂದು ದುರ್ಘಟನೆ, ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮವಾಗಿ ಸಂಭವಿಸಿರುವಂತಹ ದುರಂತದಲ್ಲಿ ಕರ್ನಾಟಕದ 3 ಯೋಧರು ಹತರಾಗಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಉಡುಪಿಯ ಯೋಧರು 3 ಜನ. ಬಾಗಲಕೋಟೆ ಯೋಧ ಮಹೇಶ್ ನಾಗಪ್ಪ, ಉಡುಪಿ ಮೂಲದ ಯೋಧ ಅನೂಪ್, ಚಿಕ್ಕೋಡಿಯ ಯೋಧ ದಯಾನಂದ್ ಮೃತಪಟ್ಟಿದ್ದಾರೆ. ನಿನ್ನೆ ನಡೆದಿರುವಂತಹ ದುರ್ಘಟನೆ ಇದು ನೋಡಿ. ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮವಾಗಿ ಸಂಭವಿಸಿರುವಂತಹ ಒಂದು ದುರಂತ. 25 ವರ್ಷದ ಮಹೇಶ್ ನಾಗಪ್ಪ ಮಾರಿಗೊಂಡ ಅಂತ ಹೇಳಿ ಒಬ್ಬ ಯೋಧ ಇದರಲ್ಲಿ ಮೃತರಾಗಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದ ನಿವಾಸಿಯರು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಹದೇವ್ ನೀಡ್ತಾರೆ. ಸಹದೇವ್, ಈಗ ಈ ಯೋಧ ಮೃತಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ದುರಂತ, ಯಾಕಂದರೆ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಆಗಿರುವಂತಹ ಒಂದು ಆಕ್ಸಿಡೆಂಟ್ ಇದು. ಸೊ ಏನು ಮಾಹಿತಿ ಇದೆ, ಮತ್ತಷ್ಟು ಡೀಟೇಲ್ಸ್ ಏನು ಸಿಗ್ತಾ ಇದೆ ಈಗ ಇದ್ರ ಬಗ್ಗೆ? ರೆಹಮಾನ್, ಏನು ನಿನ್ನೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ದುರ್ಘಟನೆ ನಡೆದಿರುವಂಥದ್ದು, ಸಾಕಷ್ಟು ಮಂಜು ಬಿದ್ದಿರುವಂಥ ಕಾರಣಕ್ಕಾಗಿ ಈ ಒಂದು ಮಂಜುಗಡ್ಡೆಯಲ್ಲೇ ಸೇನಾ ವಾಹನ ಏನಿತ್ತು ಅದು ಕೂಡ ಪಲ್ಟಿಯಾಗಿ 300 ಅಡಿ ಪ್ರಪಾತಕ್ಕೆ ಬಿದ್ದಿರುವಂಥದ್ದು ನಿನ್ನೆ ಘಟನೆ ಆಗಿರುವಂಥದ್ದು. ಈಗ ಅದನ್ನು ಮೇಲೆತ್ತುವಂತಹ ಕಾರ್ಯ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇದರಲ್ಲಿ 5 ಜನ ಯೋಧರು ಹುತಾತ್ಮರಾಗಿರುವಂಥದ್ದು. ಎಲ್ಲ ಯೋಧರು ಮರಾಠ ರೆಜಿಮೆಂಟ್ನಲ್ಲೇ ಏನು ಸೇನೆಗೆ ಸೇರ್ಪಡೆಯಾದವರು. ಅಲ್ಲಿಂದ ಅವರನ್ನು ನಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಸೊ ಈ ಪೈಕಿ 5 ಜನ ಏನು ಹುತಾತ್ಮರಾಗಿದ್ದಾರೆ. ಈ ಪೈಕಿ 3 ಕರ್ನಾಟಕ ಮೂಲದವರು, ಒಬ್ಬರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ದಯಾನಂದ್ ಅನ್ನುವಂಥವ್ರು, ಅದರ ಜೊತೆಗೆ ಬಾಗಲಕೋಟೆಯ ಮಹೇಶ್, ಅದರ ಜೊತೆಗೆ ಉಡುಪಿಯ ಏನು ಅನೂಪ್ ಅನ್ನೋರು ಕೂಡ ಇದರಲ್ಲಿ ಹುತಾತ್ಮರಾಗಿರುವಂಥದ್ದು. ಸೊ ಒಂದು ಕಡೆ ಈ ಒಂದು 3 ಜನರ ಏನು ಹುತಾತ್ಮರಾದಂತಹ ಸುದ್ದಿ ತಿಳಿತಾ ಇದ್ದಂತೆ ಆ ಒಂದು ಕುಟುಂಬದಲ್ಲೂ ಕೂಡ ಈಗ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನೊಂದು ಕಡೆ ಜಿಲ್ಲಾಡಳಿತ ಕೂಡ ಇವರು ಈಗೇನು ಹುತಾತ್ಮರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನು ತರುವಂಥ ನಿಟ್ಟಿನಲ್ಲೂ ಕೂಡ ಸೇನೆಯವರ ಜೊತೆಗೆ ನೇರವಾಗಿ DC ಅವರೇ ಕನೆಕ್ಟ್ ಆಗಿರುವಂಥದ್ದು. ಸೊ ಒಟ್ಟಾರೆ ಸೇನೆಯಲ್ಲಿ ಗಡಿ ಕಾಯುತ್ತಿದ್ದಂತಹ ಯೋಧರ ಹುತಾತ್ಮರಾಗಿರುವಂಥದ್ದು ನಿಜಕ್ಕೂ ಆ ಒಂದು ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಆಕ್ರಂದನ ಮನೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಅವರ ಪಾರ್ಥಿವ ಶರೀರಕ್ಕೂ ಕೂಡ ತರುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಸಹದೇವ್.